ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ನಮಸ್ಕಾರ ಸ್ನೇಹಿತರೆ, ಕೀಟಶಾಸ್ತ್ರದ ಪಾಠಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಹಣ್ಣಿನ ಬೆಳೆಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಇವತ್ತಿನ ದಿನ ಹಲಸಿನ ಹಣ್ಣಿಗೆ ಬರುವಂಥ ಕೀಟಗಳು ಅಥವಾ ಹಲಸಿನ ಗಿಡಕ್ಕೆ ಮರಕ್ಕೆ ಬರುವಂಥ ಕೀಟಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಇವತ್ತಿನ ತರಗತಿನಲ್ಲಿ ಮಾಡೋಣ. ಬ್ರಿಟಿಷ್ ಕಾಲದಲ್ಲೇ ಹಲಸಿಗೆ ಕೀಟಗಳು ಬರ್ತವೆ ಅಂತೇಳಿ ಕೀಟ ವಿಜ್ಞಾನಿಗಳು ಗುರುತಿಸಿದ್ರು. ನಮ್ಮಲ್ಲಿ ಸಭ್ಯ ಇರುವಂಥ ಹಲವಾರು ಮಾಹಿತಿಗಳನ್ನ ಸಂಗ್ರಹಿಸಿದಾಗ ಒಂದು ಕಡೆ ಇಕ್ಕಟ್ಟು ಮಾಡಿದಾಗ ಸಿಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂದರೆ, ಹಲಸಿಗೆ ಸುಮಾರು ಹತ್ತಿರ 40 ಜಾತಿಯ ಕೀಟಪೀಡೆಗಳು ದಾಳಿ ಮಾಡ್ತವೆ. ಆದರೆ ಅವುಗಳಲ್ಲಿ ಅಷ್ಟು ಕೀಟಗಳು ದಾಳಿ ಮಾಡಿದ್ರೂ ಭಾಳ ಹಾನಿ ಮಾಡುವಂಥದ್ದು ಭಾಳ ಬೆರಳೆಣಿಕೆಯಷ್ಟು ಕೀಟಗಳು ಮಾತ್ರ. ಮೊದಲನೇದು, ಭಾಳಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಹಲವಾರು ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುತಿಸುವಂಥದ್ದು ಒಂದೇ ಕೀಟ ಅಂದರೆ, ಮೊದಲನೇದು ಅಂತಂದರೆ ನಮ್ಮ ಕುಡಿ ಮತ್ತು ಹಣ್ಣು ತಿನ್ನುವಂಥ ಹುಳ, ಗ್ಲೈಫೋಡ್ಸ್ ಸೀಸಾಲಿಸ್ ಅಂತೇಳಿ ಕರಿತೀವಿ. ಇದೇನಪ್ಪ ಅಂತಂದರೆ, ಎಳೆ ಕುಡಿಗಳನ್ನು ತಿಂದು ಹಾಕತ್ತೆ. ಕುಡಿಗಳನ್ನು ಕೊರೆದು ತಿನ್ನೋದ್ರಿಂದ ತುದಿಗಳು ಒಣಗೋಗ್ತವೆ. ಅದರ ನಂತರ ಅದು ಸ್ವಲ್ಪ ಮಟ್ಟಿಗೆ ಅದು ಬದುಕೋದಕ್ಕಷ್ಟೇ. ಆ ಕುಡಿಗಳನ್ನು ತಿಂದು ಬದುಕೊಂಡ್ರೆ ನಷ್ಟ ನಮಗೆ ಅತಿ ಹೆಚ್ಚಾಗಿ ಮಾಡುವಂಥದ್ದು ಅದು ಎಳೆ ಮೊಗ್ಗುಗಳನ್ನು ಮತ್ತು ಕಾಯಿಗಳನ್ನು ಕೊರೆದು ತಿನ್ನೋದ್ರಿಂದ ಭಾಳ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗುವಂಥದ್ದು ನಮಗೆ. ಅದರ ನಂತರದ ಸ್ಥಾನದಲ್ಲಿ ನಮಗೆ ಹೆಚ್ಚು ಹಾನಿ ಮಾಡುವಂಥ ಇನ್ನೊಂದು ಕೀಟ ಅಂತಂದರೆ ಕಾಂಡ ಕೊರೆಯುವಂಥ ಹುಳು. ನಮ್ಮ ಮಾವಿನಲ್ಲಿ ಭಾಳ ವಿವರವಾಗಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದೇ ಕೀಟ ನಮ್ಮ ಹಲಸಿನ ಮರಕ್ಕೂ ಕೂಡ ದಾಳಿ ಮಾಡುತ್ತೆ. ಅದ್ರ ಬಗ್ಗೆ ಬಂದಾಗ ವಿವರವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅದರ ನಂತರ ಆಗೊಮ್ಮೆ ಈಗೊಮ್ಮೆ ತೊಂದರೆ ಕೆಲವೊಂದಷ್ಟು ಇನ್ನೂ ಕೆಲವು ಕೀಟಗಳಿದ್ದಾವೆ. ಅವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೂ ಇನ್ನೂ ಅಲಭ್ಯ. ಏಕೆ ಅಂತಂದರೆ, ಯಾರೋ ಒಬ್ಬ ವಿಜ್ಞಾನಿ ಅದನ್ನು ನೋಡಿರ್ತಾರೆ ಭಾಳ ಸ್ಪಷ್ಟವಾಗಿ, ಅದು ಮತ್ತೆ ಇನ್ನೊಬ್ಬರಿಗೆ ಸಿಕ್ಕಿರೋದಿಲ್ಲ ಅಥವಾ ಅಷ್ಟು ರೆಗ್ಯುಲರಾಗಿ ಬರೋದಿಲ್ಲ. ಅದರ ಜಾತಿಗೆ ಸುಮಾರು ಒಂದು 4-5 ಆ ರೀತಿಯ ಹುಳುಗಳು ನಮಗೆ ಕಾಯಮ್ಮಾಗಿ ನಮ್ಮ ಹಲಸಿನಲ್ಲಿ ಸಿಗ್ತವೆ. ಅದೇ ಜಾತಿಗೆ ಸೇರಿದಂಥದ್ದೇ ನಮ್ಮ ಇನ್ನೊಂದು ಆರ್ಚಿಮಿಯಾ ಸ್ಪೀಸೀಸ್ ಅನ್ನುವಂಥ ಅದು ಅಷ್ಟೇ ಕುಡಿ ಮತ್ತು ಕಾಂಡ ಕೊರೆಯುವಂಥ ಕಾಯಿ ಕೊರೆಯುವಂಥ ಒಂದು ಹುಳ. ಅದರ ನಂತರದ ಸ್ಥಾನದಲ್ಲಿ ಸಾಧಾರಣವಾಗಿ ನಮ್ಮ ಹಲಸಿನ ಜೊತೆ ಒಡನಾಟ ಇಟ್ಟುಕೊಂಡಿರುವಂಥ ಕೀಟಗಳು ಅಂತಂದರೆ ನಮ್ಮ ತುಪ್ಪಳ ಕೀಟ. ಹಲವಾರು ಬಗೆಯ ನಮ್ಮ ಮಾವಿಗೆ ಬರುವಂಥ ಇರ್ಬೋದು ಅಥವಾ ನಮ್ಮ ಸೀಬೆನಲ್ಲಿ ಬರುವಂಥ ತುಪ್ಪಳ ಕೀಟಗಳು ನಮ್ಮ ಹಲಸಿಗೂ ಕೂಡ ಸಾಧಾರಣವಾಗಿ ಬರ್ತವೆ. ಆದರೆ ಅಂಥ ದೊಡ್ಡ ತೊಂದರೆ ಏನು ಮಾಡೋದಿಲ್ಲ. ಅದನ್ನು ಬಿಟ್ಟರೆ ನಮ್ಮ ತೊಗಟೆ ಕೊರಕ, ಪ್ರಮುಖವಾಗಿ ಜಾಮೂನ್ ಇರ್ಬೋದು, ಸಪೋಟ ಇರ್ಬೋದು, ಕರ್ಬೇವು ಇರ್ಬೋದು, ಈ ಬೆಳೆಗಳಲ್ಲಿ ತೊಂದರೆ ಕೊಡುವಂಥ ಒಂದು ಕೀಟ ನಮ್ಮ ಹಲಸಿನಲ್ಲೂ ಕೂಡ ಅದು ಬದುಕುತ್ತದೆ. ಚಳಿಗಾಲ ಬರ್ತಿದ್ದ ಹಾಗೆ, ಹೊಸ ಚಿಗುರು ಬರ್ತಿದ್ದ ಹಾಗೇನೆ ಬರುವಂಥ ಒಂದು ಕೀಟ ಅಂತಂದರೆ ನಮ್ಮ ಅಥವಾ ಸೀರು ಅಥವಾ ಕರಿಜಿಗಿ ಅಂತೇಳಿ ರೈತರು ಸಾಮಾನ್ಯವಾಗಿ ಕರಿತೀರಿ. ಇದು ನಮ್ಮ ಹಲಸು ಮತ್ತು ಹಲಸಿಗೆ ಸಂಬಂಧಿಕ ಗಿಡಗಳಿಗೆ ಮಾತ್ರ ಬರುವಂಥ ಈ ಗ್ರೀನಿಡಿಯಾ ಆರ್ಟೋಕಾರ್ಪಿ ಅಂತ ಭಾಳ ಗಾಢವಾದ ಹಸಿರು ಬಣ್ಣಕ್ಕೆ ಸೇರಿದಂಥ ಮತ್ತು ಕೆಲವೊಂದಷ್ಟು ಸಲ ಇದು ಭಾಳ ಹೊಳೆಯುವ ಹಸಿರು ಮತ್ತು ಕಪ್ಪು ಬಣ್ಣ ಎರಡನ್ನೂ ಕೂಡ ಗೋಚರಿಸುವಂಥ ಈ ಒಂದು ಹುಳ ಎಳೆ ಚಿಗುರುಗಳಲ್ಲಿ ಚಳಿಗಾಲಕ್ಕೆ ಭಾಳಷ್ಟು ಹೆಚ್ಚಾಗಿ ಸೀಮಿತ. ಅಪರೂಪಕ್ಕೆ ಮಳೆಗಾಲದಲ್ಲೂ ಮೋಡ ಕವಿದ ವಾತಾವರಣ ಇದ್ದಾಗ ಅಲ್ಲಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಬಟ್ ಅಂಥ ದೊಡ್ಡ ನಷ್ಟವನ್ನೇನು ಉಂಟು ಮಾಡೋದಿಲ್ಲ. ಬಟ್ ಹಲಸಿನ ರೈತರ ಜೊತೆ ಯಾವಾಗಲೂ ಕಾಣಿಸ್ಕೊಳ್ಳುವಂಥದ್ದು. ಅದು ಬಿಟ್ಟು ಇನ್ನು ನಮ್ಮ ತುಪ್ಪಳ ಕೀಟ ಇತ್ತು ನಮ್ಮ ಹಲಸಿನಲ್ಲಿ ಅಂದಾಗ ಹೆಚ್ಚಾಗಿ ಕಾಣಿಸ್ಕೊಂಡು ತುಪ್ಪಳ ಕೀಟವನ್ನು ಭಾಳ ಪ್ರಮೋಟ್ ಮಾಡಿಕೊಂಡು ಹೆಚ್ಚು ಮಾಡಿಕೊಂಡು ನಮಗೆ ತೊಂದರೆ ಕೊಡುವಂಥ ಇನ್ನೊಂದು ಕೀಟ ಅಂತಂದರೆ ನಮ್ಮ ಕೆಂಪಿರುವೆ. ಈ ಕೆಂಪಿರುವೆ ಭಾಳಷ್ಟು ಸಲ ಈ ರಸ ಇರುವಂಥ ಕೀಟಗಳಾದ ಈ ಪ್ರಮುಖವಾಗಿ ಏನಾಗಿರ್ಬೋದು ಅಥವಾ ನಮ್ಮ ತುಪ್ಪಳ ಕೀಟಗಳಾಗಿರ್ಬೋದು, ಶಲ್ಕ ಕೀಟಗಳಾಗಿರ್ಬೋದು, ಇವುಗಳನ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಗಿಡಕ್ಕೆ
ತಗೊಂಡು ಹೋಗೋದ್ರ ಜೊತೆಗೆ ಅವುಗಳ ನೈಸರ್ಗಿಕ ಶತ್ರುಗಳು ಯಾವುದು ಮುಟ್ಟದೇ ಇರೋ ರೀತಿ ಅವುಗಳಿಗೆ ರಕ್ಷಣೆ ಒದಗಿಸಿ ನಮ್ಮ ಗಿಡಕ್ಕೆ ಹಾಗೂ ನಮಗೆ ತೊಂದರೆ ಕೊಡುವಂಥ ಒಂದು ಕೀಟ ಈ ಕೆಂಪು ಇರುವೆ. ಇದ್ರ ಜೊತೆ ಎಳೆ ಚಿಗುರು ಬಂದಾಗ ಅಥವಾ ಹೂಗಳ ಮೊಗ್ಗುಗಳು ಬಂದಾಗ ಆ ಮೊಗ್ಗುಗಳಿಂದ ರಸ ಇರುವಂಥ ಒಂದು ಏನು ಎಂಜಿಲು ದುಂಬಿ ಅಥವಾ ಎಂಜಿಲು ತಿಗಣೆ ಅಂತೇನು ಹೇಳ್ತೀವಿ. ಸಾಧಾರಣವಾಗಿ ನಮ್ಮ ಭತ್ತದ ಗದ್ದೆಗಳ ಅಥವಾ ಹುಲ್ಲುಗಳ ಮೇಲೆ ಭಾಳ ಹೆಚ್ಚಾಗಿ ನಾವು ಕಾಣುವಂಥ ಈ ಒಂದು ಹುಗುಲಿನ ಒಳಗೆ ಇರುವಂಥ ಒಂದು ತಿಗಣೆ, ಇದು ನಮ್ಮ ಹಲಸಿನಲ್ಲೂ ಸಹ ಕಾಣಿಸುತ್ತೆ. ಏಕೆಂದರೆ ಎಲ್ಲಾದರೂ ನಿಮಗೆ ಹಲಸಿನ ಜೊತೆ ಯಾರಾದರೂ ಆಕಾಶದಲ್ಲಿ ಈ ಎಂಜಿಲಿನ ಪೊರೆ ಅಥವಾ ನೊರೆಯ ಪೊರೆ ಒಳಗೆ ಒಂದು ತಿಗಣೆ ಕಾಣಿಸ್ತು ಅಂತಂದರೆ ಅದರೊಳಗೆ ನಮ್ಮ ತಿಗಣೆ ಇರುತ್ತೆ ಅನ್ನೋ ಒಂದು ಖಾತ್ರಿ ಇರುತ್ತೆ. ಇವಿಷ್ಟು ನಮಗೆ ನಮ್ಮ ದೇಶದಲ್ಲಿ ಸುಮಾರು 40 ಬಗೆಯ ಕೀಟಗಳು ಇದ್ದಾವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಅದ್ರ ಜೊತೆಗೆ ಕಂಡು ಕಾಣದಂತೆ ನಮ್ಮ ಕಾಯಿಗಳನ್ನು ಬೀಳಿಸಿ ಎಳೆ ಮೊಗ್ಗುಗಳನ್ನು ಕಾಯಿ ಕಚ್ಚಿದ ತಕ್ಷಣವೇ ಅವುಗಳನ್ನು ಕೆಳಕ್ಕೆ ಉದುರಿಸಿ ನಷ್ಟ ಮಾಡ್ತಾ ಇರುವಂಥ ಅತ್ಯಂತ ಪ್ರಮುಖವಾದಂಥದ್ದು ಭಾಳಷ್ಟು ಸಲ ರೈತರುಗಳಿಗೆ ಅಥವಾ ಎಷ್ಟೋ ಜನ ನನ್ನ ಕೃಷಿ ವಿಜ್ಞಾನ ಮಿತ್ರರಿಗೆ ಸಹ ಅರಿವಿಗೆ ಬರದೇ ಇರುವಂಥ ಒಂದು ಕೀಟ ಅಂದರೆ ನಮ್ಮ ಬಡ್ ವೀವಿಲ್ ಅಥವಾ ಮೊಗ್ಗಿನ ಮೂತಿ ಹುಳು. ಕಾಯಿ ಹೂ ಕಚ್ಚುತ್ತೆ, ಹೂ ಕಚ್ಚಿ ಕಾಯಿ ಆಗುತ್ತೆ. ಆ ಹಣ್ಣಿನ ಕಾಯಿ ಸುಮಾರು ಒಂದು ಹೆಬ್ಬೆರಳಿಗಿಂತ ಸಣ್ಣದಿರುವಷ್ಟೊತ್ತಿಗೆ ಅದು ಕೆಳಗೆ ಬಿದ್ದು ಹೋಗುತ್ತದೆ. ಇದು ಅತ್ಯಂತ ಪ್ರಮುಖವಾದಂತು. ಮತ್ತು ಇತ್ತೀಚಿನ ದಿನಗಳಲ್ಲಿ ಹಲಸು ಒಂದು ವಾಣಿಜ್ಯ ಕೃಷಿಯಾಗಿ ಮೇ ಬಿ ಈ ಶತಮಾನದ ಆರಂಭದಲ್ಲಿ ಇದು ವಾಣಿಜ್ಯ ಕೃಷಿಯಾಗಿ ದೊಡ್ಡ ಪ್ರಮಾಣಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕಿಂತ ಹಿಂದೆ ಇದು ಸಾಧಾರಣವಾಗಿ ಹೊಲದ ಬದುಗಳಲ್ಲಿ ಕೇವಲ ಮನೆ ಹೆಳ್ತೆಗಷ್ಟೇ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ರು. ಅಲ್ಲಿ ಒಣ ಪ್ರದೇಶಗಳಲ್ಲಿ ಇದು ನೈಸರ್ಗಿಕವಾಗಿ ಹೆಚ್ಚಿತ್ತು ಅಥವಾ ನಮ್ಮ ಘಟ್ಟ ಪ್ರದೇಶಗಳಲ್ಲಿ, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾಳ ಹೇರಳವಾಗಿತ್ತು. ಅಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಒಂದು ಉಪ ಉತ್ಪನ್ನವಾಗಿ ಬೆಳೆಸ್ತಾ ಇದ್ರು. ಆದರೆ ಇದನ್ನು ಒಂದು ಕೃಷಿ ಉತ್ಪನ್ನವಾಗಿ ಮುನ್ನೆಲೆಗೆ ತಂದ ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೋತಾ ಇರುವಂಥದ್ದು ಒಂದು ಹುಳ ಅಂತಂದರೆ ಅದು ನಮ್ಮ ಈ ಮೂತಿ ಹುಳ, ಕ್ರೀಮರಿಯಾ, ಆರ್ಟೋಕಾರ್ಪಿ ಅನ್ನುವಂಥದ್ದು. ಇವುಗಳ ಬಗ್ಗೆ ಇವತ್ತು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇದ್ರ ಜೊತೆಗೆ ಪ್ರಪಂಚದಾದ್ಯಂತ ಈ ಹಲಸಿನ ಇನ್ನಷ್ಟು ಕೀಟಗಳು ಇದ್ದಾವೆ. ಅವುಗಳಲ್ಲಿ ಸುಮಾರು 1962ರಲ್ಲಿ ಅರ್ಧ ಶತಮಾನಕ್ಕಿಂತ ಮೊದಲೇ ಸುಮಾರು 60 ವರ್ಷಗಳ ಹಿಂದೆ 60 ವರ್ಷಗಳ ಹಿಂದೆ ಮಾಡಿರುವಂಥ ಒಂದು ಅಧ್ಯಯನದ ಪ್ರಕಾರ ಸುಮಾರು 250 ಬಗೆಯ ಕೀಟಗಳು ನಮ್ಮ ಹಲಸಿನ ಮೇಲೆ ಅವಲಂಬಿತವಾಗಿದ್ದಾವೆ ಅನ್ನೋದು ಒಂದು ಅತ್ಯಂತ ಪ್ರಮುಖವಾದಂಥ ವಿಷಯ. ಅದ್ರ ಜೊತೆಗೆ ಹಲಸು ಅಷ್ಟು ಕೀಟಗಳಿದ್ರೂ ಕೂಡ ನಮಗೆ ಇನ್ನೂ ಭಾಳ ಒಳ್ಳೆಯ ಉತ್ಪನ್ನವನ್ನು ನೀಡ್ತಾ ಇದೆ ಅಂತಂದರೆ ಅದರಲ್ಲಿ ಆ ಕೀಟಗಳನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯ ಇದೆ ಅನ್ನೋದನ್ನು ಕೂಡ ಇದು ತಿಳಿಸ್ತದೆ. ಅದರ ಜೊತೆಗೆ ಸುಮಾರು 8 ಬಗೆಯ ನುಷಿಗಳನ್ನು ಕೂಡ ಈ ಒಂದು ಹಲಸಿನ ಮರ ವಿಶ್ವದಾದ್ಯಂತ ಪೋಷಿಸ್ತಾ ಇದೆ. ಆದರೆ ಅದೃಷ್ಟವಶಾತ್ ಅವ್ಯಾವು ನಮ್ಮ ದೇಶದಲ್ಲಿ ಅಂಥ ದೊಡ್ಡ ಪ್ರಮಾಣದಲ್ಲಿ ಪ್ರಾಮುಖ್ಯತೆಯನ್ನು ಗಳಿಸ್ಕೊಂಡಿಲ್ಲ. ನಮ್ಮ ದೇಶದಲ್ಲಿರುವಂಥ ಪ್ರಮುಖ ಕೀಟಗಳು ಒಂದು ಕಾಂಡ ಕೊರೆಯುವಂಥ ಹುಳ, ಅದರ ನಂತರ ಸ್ಥಾನದಲ್ಲಿ ನಮ್ಮ ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳ, ಅದರ ನಂತರ ಇತ್ತೀಚೆಗಷ್ಟೇ ಮುನ್ನೆಲೆಗೆ ಬರ್ತಾ ಇರುವಂಥ ನಮ್ಮ ಮೊಗ್ಗು ಕೊರಕ ಅಥವಾ ಈಚು ಕೊರಕ ಅಂತ ಕೂಡ ನಾವು ಕಳಿಬೋದು. ಎಳೆ ಈಚನ್ನು ಇದು ಕೊರೆದು ತಿಂದು ನಮ್ಮ ಕಾಯಿಗಳನ್ನು ಉದುರಿಸ್ಬಿಡುತ್ತೆ. ಅಂದರೆ ಹಣ್ಣಿನ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗೋದಕ್ಕೆ ಅತ್ಯಂತ ಪ್ರಮುಖ ಪಾತ್ರ ಈ ಕೀಟ ವಹಿಸ್ತದೆ. ಇನ್ನು ಇವುಗಳಲ್ಲಿ ಪ್ರಮುಖ ಕೀಟವಾದಂಥ ನಮ್ಮ ಕುಡಿ ಮತ್ತು ಹಣ್ಣು ಕೊರಕದ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇದಕ್ಕೆ ಸುಮಾರು 1914ರಲ್ಲಿ ಫ್ಲೆಚರ್ ಅನ್ನುವಂಥ ಒಬ್ಬ ವಿಜ್ಞಾನಿ, ಇವರು ನಮ್ಮ ಬ್ರಿಟಿಷ್ ಇಂಡಿಯಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದು, ಕೀಟಶಾಸ್ತ್ರಜ್ಞರಾಗಿ ಕೆಲಸ ಮಾಡ್ತಾ ಇದ್ದು, ಅವರ ಒಂದು ಅಧ್ಯಯನದ ಪ್ರಕಾರ ಇದು ದಕ್ಷಿಣ ಕೆನರಾ ಪ್ರದೇಶದಲ್ಲಿ ಅಂದರೆ ನಮ್ಮ ಮಂಗಳೂರು ಮತ್ತು ಗೋದಾವರಿ, ಆಂಧ್ರದ ಗೋದಾವರಿ ಪ್ರದೇಶದಲ್ಲಿ ಮಾತ್ರ ಇದು ಒಂದು ಕಾಂಡ ಕೊರೆಯುವಂಥದ್ದು ಅಥವಾ ಎಳೆ ಹೂವಿನ ಮೊಗ್ಗುಗಳನ್ನು ತಿನ್ನುವಂಥದ್ದು ಅಥವಾ ಎಳೆ ಕಾಯಿಗಳನ್ನು ತಿನ್ನುವಂಥ ಒಂದು ತೃಣಕೀಟ ಅಂತೇಳಿ 1914ರಲ್ಲಿ ಆಲ್ಮೋಸ್ಟು ಒಂದು ಶತಮಾನದ ಹಿಂದೆ ಅವರು ದಾಖಲೆಯನ್ನು ಮಾಡಿಟ್ಟಿದ್ದಾರೆ. ಅದೇ ಸಮಯದಲ್ಲಿ ನಮ್ಮ 2015ರಲ್ಲಿ ಕೇವಲ 10 ವರ್ಷಗಳಿಗಿಂತ ಹಿಂದೆ ಅಷ್ಟೇ ನಮ್ಮ ಕೇರಳದ ಒಬ್ಬರು ತಜ್ಞರು
ಅವರೊಂದು ಸಂಶೋಧನೆಯನ್ನು ಕೇರಳದ ಪಾಲಕ್ಕಾಡ್ ಮತ್ತು ಕಾಸರಗೋಡು ಎರಡು ಜಿಲ್ಲೆಗಳಲ್ಲಿ ಅಧ್ಯಯನ ಕೈಗೊಂಡು ಈ ಒಂದು ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳದ ಹಾವಳಿ ಎಷ್ಟಿದೆ ಅನ್ನೋದನ್ನು ದಾಖಲೆ ಮಾಡಿದ್ದಾರೆ. ಅಂದರೆ ಶತಮಾನದ ಹಿಂದೆ ಇದೊಂದು ಅತ್ಯಂತ ತೃಣ ಅಥವಾ ನಿಕೃಷ್ಟ ಕೀಟ ಅಂತ ಹೇಳಿದರು. ಆದರೆ ನಮ್ಮ ಕೇರಳದ ವಿಜ್ಞಾನಿ ಸೌಮ್ಯ ಅನ್ನುವಂಥವ್ರು 2015ರಲ್ಲಿ ಪ್ರಕಟ ಮಾಡಿರುವಂಥ ವರದಿನಲ್ಲಿ ಏನಿದೆ ಅಂದರೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ 20% ಇಳುವರಿ ನಷ್ಟ. ಅದೇ ರೀತಿ ಕಾಸರಗೋಡು ಜಿಲ್ಲೆಯಲ್ಲಿ 30% ಇಳುವರಿ ನಷ್ಟಕ್ಕೆ ಒಂದೇ ಒಂದು ಕೀಟ ಕಾರಣ, ಅದು ನಮ್ಮ ಕುಡಿ ಮತ್ತೆ ಕಾಯಿ ಕೊರೆಯುವಂಥ ಹುಳ ಅಂತೇಳಿ. ಅಂದರೆ ಇದರ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗಿದೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮತ್ತು ಈ ಗ್ಲೈಫೋಡಸ್ ಸಿಸಾಲಿಸ್ ಅನ್ನುವಂಥ ಈ ಒಂದು ಕೀಟ ಏನಿದೆ, ಹೆಚ್ಚಾನೆಚ್ಚು ನಮ್ಮ ಹಲಸಿನ ಜಾತಿಯ ಹಲವಾರು ಕೀಟ ಮರಗಳ ಮೇಲೆ ಇದು ದಾಳಿಯನ್ನು ಮಾಡುತ್ತೆ. ಅದರಲ್ಲಿ ನಮ್ಮ ಬ್ರೆಡ್ ಫ್ರೂಟ್ ಸಹ ಒಂದು. ಅದರ ಜೊತೆಗೆ ನಮ್ಮ ಫೈಕಸ್ ರಿಲಿಜಿಯೋಸ ಹರಳಿ ಮರದಲ್ಲೂ ಕೂಡ ಇದು ಜೀವನವನ್ನು ನಡೆಸ್ತದೆ. ಹರಳಿ ಮರದ ಹಣ್ಣು ಅಥವಾ ಕುಡಿಗಳನ್ನು ತಿನ್ಕೊಂಡು ಇದು ಬದುಕಿ ಜೀವನವನ್ನು ಕಟ್ಕೋತದೆ. ಹಾಗಾಗಿ ಇದು ಒಂದು ನಾವು ವಿಶೇಷವಾಗಿ ಕಾಳಜಿ ವಹಿಸಬೇಕಾದಂಥ ಒಂದು ಕೀಟ. ಅದು ವಿಶೇಷವಾಗಿ ಎಲ್ಲಿ ನಾವು ಹಲಸನ್ನು ವಾಣಿಜ್ಯವಾಗಿ ಬೆಳೆಸ್ತಾ ಇದ್ದೀವಿ, ಭಾಳ ವಿಶೇಷವಾಗಿ ನಾವು ಇದನ್ನು ಮಾಡಬೇಕು. ಮತ್ತು ಹೆಚ್ಚಾನೆಚ್ಚು ಇದು ನಮ್ಮ ಹಿಪ್ಪು ನೇರಳೆ ಕುಟುಂಬಕ್ಕೆ ಸೇರಿದಂಥ ಎಲ್ಲ ಸಸ್ಯಗಳ ಮೇಲೂ ಕೂಡ ಇದು ಬದುಕ್ತದೆ ಅನ್ನುವಂಥ ಒಂದು ವರದಿ ಕೂಡ ಇದೆ. ಆದರೆ ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾದದ್ದು ಅತ್ಯಂತ ಅವಶ್ಯಕ. ಇದೊಂದು ಸಾಧಾರಣವಾಗಿ ಮಧ್ಯಮ ಗಾತ್ರದ ಒಂದು ಪತಂಗ. ಕಂದು ಮತ್ತು ಬಿಳಿ ಬಣ್ಣದ ಚುಕ್ಕೆ ಮತ್ತು ವಿವಿಧ ವಿನ್ಯಾಸಗಳಾದ ರೆಕ್ಕೆಗಳನ್ನು ಹೊಂದಿರುವಂಥದ್ದು ಇದು. ಈ ಒಂದು ಹುಳ ಸಾಧಾರಣವಾಗಿ ಎಲೆಗಳಲ್ಲಿ ಅಥವಾ ನಮ್ಮ ಹೂಗಳ ಮೊಗ್ಗುಗಳಲ್ಲಿ ಅಥವಾ ಎಳೆ ಕುಡಿಗಳಲ್ಲಿ ಅಥವಾ ಎಳೆ ಕಾಯಿಗಳ ಮೇಲೆ ಇದು ಮೊಟ್ಟೆಗಳನ್ನು ಸಾಧಾರಣವಾಗಿ ಒಂದೊಂದೇ ಮೊಟ್ಟೆಗಳನ್ನು ಇದು ಇಡ್ತಾ ಬರುತ್ತೆ. ಅದರ ಆರಂಭದಲ್ಲಿ ಈ ಮರಿಗಳು ಮೊಟ್ಟೆಗಳು ಅಥವಾ ತತ್ತಿಗಳು ಇಟ್ಟ ತಕ್ಷಣ ಅವು ಯಾವುದೇ ಬಣ್ಣ ಇರೋದಿಲ್ಲ. ಒಳಗಡೆ ಇರುವಂಥ ಮೊಟ್ಟೆಯ ದ್ರವ್ಯ ನಮಗೆ ಏನಿದೆ ಅನ್ನೋದು ಕಾಣಿಸುತ್ತೆ. ಆದರೆ ಕ್ರಮೇಣ ಅದು
ಹಳದಿ ಬಣ್ಣಕ್ಕೆ ಬದಲಾಗುತ್ತೆ. ಆರಂಭದಲ್ಲಿ ಅದಕ್ಕೆ ಯಾವುದೇ ಇದು ಇರೋದಿಲ್ಲ, ಆಲ್ಮೋಸ್ಟ್ ಗಾಜಿನ ಮೊಟ್ಟೆ ಅಂತ ಹೇಳ್ಬೋದು, ಆ ರೀತಿ ಇರುತ್ತೆ, ಗಾಜಿನ ಮಣಿ ರೀತಿ ಕಾಣಿಸುತ್ತೆ. ತದನಂತರ ಹುಳ ಬೆಳೆದಂತೆ ಅದು ಹಳದಿ ಬಣ್ಣಕ್ಕೆ ಬದಲಾಗ್ತಾ ಹೋಗುತ್ತೆ. ಇದು ಈ ಹುಳದ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ, ಸಾಧಾರಣವಾಗಿ ಇದೊಂದು ಹಳದಿ ಅಥವಾ ತಿಳಿ ಹಳದಿ ಬಣ್ಣದಿಂದ ಅಥವಾ ಬೆಳೆದಂತೆ ಅದು ಕೆಂಪು ಕಂದು ಬಣ್ಣಕ್ಕೆ ಬದಲಾಗ್ತಾ ಹೋಗುತ್ತೆ. ಪ್ರತಿ ಒಂದು ಪೊರೆ ಕಳಚುವಿಕೆಯ ನಂತರ, ಪ್ರತಿ ಒಂದು ಜ್ವರದ ನಂತರ ಅದು ಬಣ್ಣ ಬದಲಾಯಿಸ್ಕೋತಾ ಹೋಗುತ್ತೆ. ಕಡೆಗೆ ಇದೊಂದು ಕಂದು ಮಿಶ್ರಿತ ಕೆಂಪು ಬಣ್ಣಕ್ಕೆ ಬದಲಾಗಿ ಅದರಲ್ಲಿ ಮತ್ತೆ ಸುಮಾರು 6 ಪ್ರತಿ ಒಂದು ಏನು ಮರಿಯ ಭಾಗ ಏನಿರ್ತವೆ, ದೇಹದ ಒಂದೊಂದು ಪಟ್ಟಿಗಳು ಏನಿರ್ತವೆ, ಆ ಭಾಗದಲ್ಲಿ 6 ಚುಕ್ಕೆಗಳಿರ್ತವೆ. ಮಧ್ಯಭಾಗದಲ್ಲಿ ಸಾಧಾರಣವಾಗಿ 2 ದಪ್ಪ ಕಪ್ಪು ಚುಕ್ಕೆಗಳಿದ್ರೆ, ಅದರ ಎಡಭಾಗದಲ್ಲಿ 2, ಕೆಳಭಾಗದಲ್ಲಿ 2, ಸೈಡಿಗಾದಂತೆ ಮೇಲ್ಭಾಗದಲ್ಲಿ 2, ಎಡಕ್ಕೆ2, ಬಲಕ್ಕೆ2, ಒಟ್ಟು 6 ಚುಕ್ಕೆಗಳು ಪ್ರತಿ ಒಂದು ಭಾಗದಲ್ಲಿ ಇರ್ತವೆ. ಈ ಭಾಗದಲ್ಲಿ ಮತ್ತೆ ಅವುಗಳ ಮೇಲೆ, ಈ ಕಪ್ಪು ಚುಕ್ಕೆಗಳ ಮೇಲೆ ಒಂದೊಂದೇ ರೋಮಗಳಿರ್ತವೆ. ಇದೊಂದು ಈ ಕೀಟವನ್ನ ನಾವು ಇದೇ ಹುಳ ಅಂತೇಳಿ ಕ್ಲೈಫೋಡಸ್ ಸಿಜಾಲಿಸ್ ಅಂತೇಳಿ ಗುರುತಿಸೋದಕ್ಕೆ ಇರುವಂಥ ಒಂದು ವಿಶೇಷವಾದಂಥ ಒಂದು ಇದು. ಸಾಧಾರಣವಾಗಿ ಇದು ಒಂದು ತಿಂಗಳಿನ ಒಂದು ಜೀವನಾವಧಿ, ಮರಿ ಹುಳುವಿನ ಅವಧಿಯಲ್ಲಿ ಸುಮಾರು 16ರಿಂದ 17 ಅಥವಾ 18 ದಿನಗಳಲ್ಲಿ ಆ ಮರಿಹುಳುವಿನ ಹಂತವನ್ನು ಮುಗಿಸ್ತವೆ. ಸಾಧಾರಣವಾಗಿ 6 ಹಂತಗಳನ್ನು ಇದು ಮುಗಿಸ್ತದೆ. 5 ಮರಿಹುಳುವಿನ ಹಂತಗಳು, ಅದ್ರ ಜೊತೆಗೆ ಒಂದು ಕೋಶಾವಸ್ಥೆ ಮತ್ತು ಮರಿಹುಳುವಿನ ನಡುವೆ ಒಂದು ಅರೆ ಕೋಶಾವಸ್ಥೆ ಅಂತ ಸಹ ಹೇಳ್ತೀವಿ. ಆದರೆ ಕೆಲವೊಂದಷ್ಟು ವಿಜ್ಞಾನಿಗಳು ಅದನ್ನು ಮರಿಹುಳುವಿನ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅದರ ನಂತರ ಈ ಒಂದು ಪ್ರೌಢ ಪತಂಗಗಳು ಸಾಧಾರಣವಾಗಿ 7ರಿಂದ 8 ದಿನಗಳವರೆಗೆ ಬದುಕ್ತವೆ. ಸಾಧಾರಣವಾಗಿ ಹೆಣ್ಣು ಹುಳ 9 ದಿನವರೆಗೂ ಕೂಡ ಕೆಲವೊಂದ್ಸಲಿ ಬದುಕೊಂಡಿರುತ್ತೆ, ಯಾಕೆಂದರೆ ಅದಕ್ಕೆ ಮೊಟ್ಟೆ ಇಡುವಂಥ ಅನಿವಾರ್ಯತೆ ಇರೋದ್ರಿಂದ ಅದು ಅಷ್ಟು ಬದುಕುತ್ತೆ. ಮತ್ತು ಇದು ಸತತವಾಗಿ ವರ್ಷ ಪೂರ್ತಿ ಅಭಿವೃದ್ಧಿ ಹೊಂದುತ್ತಾ ಇರುತ್ತೆ. ಕನಿಷ್ಠ ಅಂದ್ರೂ ಒಂದು 10 ಸಂತತಿಗಳು, 10 ತಲೆಮಾರುಗಳು ಒಂದು ವರ್ಷದಲ್ಲಿ ಆದರೆ ಗರಿಷ್ಠ 12 ತಲೆಮಾರುಗಳನ್ನು ಇದು ತನ್ನ ಜೀವಿತಾವಧಿಯಲ್ಲಿ ಅಥವಾ ಒಂದು ವರ್ಷದಲ್ಲಿ ಮುಗಿಸ್ತದೆ. ಅತಿ ಹೆಚ್ಚಾಗಿ ಎಲ್ಲ ರೀತಿಯ ಹಲಸಿನ ತಳಿಗಳ ಮೇಲೂ ಕೂಡ ಇದು ಜೀವನವನ್ನು ಮಾಡಿಸುತ್ತೆ. ಮತ್ತು ಎಲ್ಲ ಭಾಗಗಳು ನಾನು ಈಗಾಗಲೇ ಹೇಳ್ದಂಗೆ ಕುಡಿ ಇರ್ಬೋದು. ಮತ್ತು ಇದು ಮಾಡುವಂಥ ಅತ್ಯಂತ ಹಾನಿಯ ಲಕ್ಷಣಗಳು ಏನಿರ್ತದಪ್ಪ ನಮಗೆ ಅಂತಂದರೆ, ಎಳೆ ಕುಡಿಗಳು ಒಣಗೋಗ್ತವೆ. ಮತ್ತು ಕುಡಿಗಳು ಒಣಗ್ತಾ ಇರೋದು ಇದ್ರದ್ದೇ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಳಗೆಲ್ಲಾದರೂ ಒಂದು ಸ್ವಲ್ಪ ಗಮನಿಸಿ ನೋಡಿದ್ರೆ, ಎಲ್ಲಿ ರಂಧ್ರ ಆಗಿರುತ್ತೋ ಆ ರಂಧ್ರದ ಪಕ್ಕದಲ್ಲಿ ಒಂದು ಸ್ವಲ್ಪ ಇದರ ಕಸದಿಂದ ಮತ್ತು ಇಕ್ಕೆಗಳಿಂದ ಆಗಿರುವಂಥ ಒಂದು ಗೂಡು ನಮಗೆ ಕಾಣಿಸ್ತದೆ. ಆ ಗೂಡಿನ ಜೊತೆಗೆ ಈ ಒಂದು ಹುಳವು ಕೂಡ ನಮಗೆ ಕೆಲವೊಂದಷ್ಟು ಸಲ ನೋಡಲಿಕ್ಕೆ ಸಿಗುತ್ತೆ. ಅದೇ ರೀತಿ ಇದು ಹೂವಿನ ಮೊಗ್ಗನ್ನು ಅದೇನಾದ್ರು ದಾಳಿ ಮಾಡಿತ್ತು ಅಂದರೆ ಆ ಮೊಗ್ಗಿನಲ್ಲೂ ಕೂಡ ನಮಗೆ ರಂಧ್ರ ಕಾಣಿಸುತ್ತೆ. ರಂಧ್ರದ ಜೊತೆಗೆ ಅದರ ಮೇಲೆ ಕಸದ ಹಿಕ್ಕೆಯಿಂದ ಮಾಡಿರುವಂಥ ಗೂಡು ಕಾಣಿಸುತ್ತೆ. ಇನ್ನು ಕಾಯಿಗಳ ಮೇಲೆ ಬಂತಂತಂದರೆ, ಎಲ್ಲಿ ಇದು ಕಾಯನ್ನು ಕೊರೆದು ಹೊಳಗೋಗಿರುತ್ತೋ ಆ ಭಾಗದಲ್ಲಿ ಸಾಧಾರಣವಾಗಿ ಒಂದು ರಂಧ್ರ ಕಾಣಿಸುತ್ತೆ. ಆ ರಂಧ್ರದ ಮೇಲೆ ಈ ಒಂದು ಕಸದ ಇಕ್ಕೆಯಿಂದ ಆಗಿರುವಂಥ ಒಂದು ಗೂಡು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಎಲ್ಲಿ ಕಸದ ಇಕ್ಕೆಯ ಗೂಡು ನೋಡಲಿಕ್ಕೆ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೋ ಅದು ಇದಾಗಿರುತ್ತೆ. ಮತ್ತು ಹಣ್ಣುಗಳಲ್ಲಿ ಇದರ ಹಾವಳಿ ಹೆಚ್ಚಾದಾಗ ಅಥವಾ ದಾನಿ ಆದಾಗ ತಕ್ಷಣವೇ ಆ ಭಾಗ ಕೊಳಿಲಿಕ್ಕೆ ಶುರುವಾಗ್ತದೆ. ಕ್ರಮೇಣ ಅದು ಕೊಳೆತು ಕೆಲವೊಂದಷ್ಟು ಸಂದರ್ಭದಲ್ಲಿ ಹಾನಿ ಒಳಗಾದಾಗಲೇ ತಕ್ಷಣವೇ ಅದು ಬಿದ್ದು ಹೋಗ್ಬೋದು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಹಣ್ಣಾಗೋವರೆಗೂ ಸಹ ಅದು ಬೆಳೆದೇ ಇರುವಂಥ ಸಾಧ್ಯತೆಯೂ ಇದೆ. ಆದರೆ ಒಂದು ಸಲ ಇದಕ್ಕೆ ರಂಧ್ರ ಆಯಿತು ಅಂತಂದರೆ ಅದು ನಮಗೆ ನಷ್ಟವೇ. ಏಕೆಂದರೆ ಅದರಲ್ಲಿ ಒಂದು ಸ್ವಲ್ಪ ಹಣ್ಣು ಕೆಡ್ಬೋದು, ಕೆಲವೊಂದ್ಸಲಿ ಭಾಳಷ್ಟು ಸಂಪೂರ್ಣ ಹಣ್ಣೆ ಕೊಳೆತು ಹೋಗ್ಬೋದು. ಭಾಳಷ್ಟು ಸಲ ಹಣ್ಣು ನಾವು ಮುಟ್ಟೋದಕ್ಕಿಂತ ಮೊದಲೇ ತಾನೇ ಭೂಮಿಗೆ ಉದುರೋಗಿರುತ್ತೆ. ಆ ಕಾರಣಕ್ಕೋಸ್ಕರ ಇದೊಂದು ಭಾಳ ನಷ್ಟ ಉಂಟು ಮಾಡ್ತಾ ಇರುವಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಇದರ ನಷ್ಟ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇನ್ನು ಇದರ ನಿರ್ವಹಣೆ ಹೇಗೆ ಮಾಡೋದು ಅಂತಂದರೆ, ನಮ್ಮ ತೋಟಗಳಲ್ಲಿ ಹಲಸಿನ ಮರಗಳಲ್ಲಿ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು. ಆದಷ್ಟು ಯಾವಾಗಾದರೂ ಈ ಟೊಂಗೆಗಳು ಒಣಗಿದಾಗ ಸಾಧ್ಯವಾದಷ್ಟು ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿ ಈ ಒಣಗಿದ ಟೊಂಗೆಗಳನ್ನು ಕತ್ತರಿಸಿ ತೆಗೆದು ಸುಟ್ಟು ಹಾಕೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಅದೇ ರೀತಿ ಕೆಳಗೆ ಬಿದ್ದಂಥ ಹಣ್ಣುಗಳಾಗಿರ್ಬೋದು, ಕೊಳ್ತಾ ಇರುವಂಥದ್ದು ಅಥವಾ ಕೊಳಿತಾ ಇರುವಂಥ ಹಣ್ಣುಗಳನ್ನೆಲ್ಲ ತೊಗೊಂಡೋಗಿ
ಒಂದು ಗುಂಡಿನಲ್ಲಿ ಹಾಕಿ ಅದರಲ್ಲಿ ಮುಚ್ಚಿ ಅದರ ಮೇಲೆ ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರ್ ಅಥವಾ COC ಇಂಥವುಗಳನ್ನು ಹಾಕಿ ಅದು ಬೇಗ ಕೊಳಿಲಿಕ್ಕೆ ಅಲ್ಲಿರುವಂಥ ಕೀಟಗಳು ಅಭಿವೃದ್ಧಿ ಆಗದ ರೀತಿ ತಡೆಯೋದು ಬಹಳ ಪರಿಣಾಮಕಾರಿ. ಇಲ್ಲ ಅಂತಂದರೆ ಅದನ್ನು ಎಲ್ಲಾದರೂ ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಅದನ್ನು ಸುಟ್ಟು ಹಾಕೋದು ಕೂಡ ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ರೈತರು ಮತ್ತು ಕೆಲವೊಂದಷ್ಟು ವಿಸ್ತರಣಾ ತಜ್ಞರು ಈ ಒಂದು ಏನು ಮೊಗ್ಗು ಬರುತ್ತೆ, ಹೂವಿನ ಮೊಗ್ಗು, ಆ ಮೊಗ್ಗನ್ನೇ ತಕ್ಷಣವೇ ಒಂದು ಬಟ್ಟೆನಲ್ಲಿ ಕಟ್ಟಿಬಿಡೋದು ಪರಿಣಾಮಕಾರಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಬಹಳಷ್ಟು ಪರ ವಿರೋಧ ಅಭಿಪ್ರಾಯಗಳಿದ್ದಾವೆ. ಅವುಗಳನ್ನು ಇನ್ನೂ ಖಚಿತಪಡಿಸ್ಕೋಬೇಕು. ಬಟ್ ಅದೊಂದು ಅವಕಾಶ ಇದೆ. ಏಕೆ ಅಂತಂದರೆ ಆ ಮೊಗ್ಗನ್ನು ಕಟ್ಟಿದ್ರೆ ಮೊಟ್ಟೆ ಇಟ್ಟಿಲ್ಲ ಅದರಲ್ಲಿ ಆ ಮೊಗ್ಗಿನಲ್ಲಿ ಅಂತ ಖಚಿತಪಡಿಸ್ಕೊಂಡು ಕಟ್ಟಿದ್ರೆ ನಮಗೆ ಈ ಹುಳ ಬರೋ ಸಾಧ್ಯತೆ ಇಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಮೊಟ್ಟೆ ಇಟ್ಟಾದ್ಮೇಲೆ ನಾವು ಕಟ್ಟಿದರೆ ಅದು ಪ್ರಯೋಜನ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ಇನ್ನೂ ನಾವು ಪಕ್ಕ ಖಚಿತ ಮಾಡ್ಕೋಬೇಕು. ಅದರ ನಂತರ ಮಳೆಗಾಲದಲ್ಲಿ ಅವಕಾಶ ಸಿಕ್ಕಾಗ ನಮ್ಮ ಗಿಡಗಳಿಗೆ ಬಿವೇರಿಯಾ ಬಸ್ಯಾನ ಅನ್ನುವಂಥ ಕೀಟನಾಶಕವನ್ನು ಮೇಲ್ಗಡೆ ಸುಳಿಯಿಂದ ಹಿಡಿದು ಕಾಂಡಗಳ ಮೇಲೆ, ಪ್ರಮುಖವಾಗಿ ಕಾಂಡ, ಏಕೆಂದರೆ ನಮ್ಮ ಹಲಸಿನ ಕಾಯಿ ಬರುವಂಥದ್ದು ಕಾಂಡಗಳ ಮೇಲೆ ಅಥವಾ ಟೊಂಗೆಗಳ ಮೇಲೆ, ರೆಂಬೆಗಳ ಮೇಲೆ. ಹಾಗಾಗಿ ಅದರ ಮೇಲೆ ಹೆಚ್ಚಾನೆಚ್ಚು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬಿವೇರಿಯಾ ಬಸ್ಯಾನದ ಒಂದು ಕೀಟನಾಶಕ ಶಿಲೀಂಧ್ರದ ಏನು ಬೀಜಾಣುಗಳು ನಮ್ಮ ಹಲಸಿನ ಪರಿಸರದಲ್ಲಿ ಉಳ್ಕೊಂಡ್ರೆ ಅವು ಕ್ರಮೇಣವಾಗಿ ನಮ್ಮ ಪತಂಗದ ಮುಖಾಂತರ ನಮ್ಮ ಹಣ್ಣಿನ ಮೇಲೆ ಅಥವಾ ಕುಡಿಯ ಮೇಲೆ ಹೋದಾಗ ನಮ್ಮ ಹುಳುಕ್ಕೆ ಸಂಪರ್ಕಕ್ಕೆ ಬಂದು ಕೊಲ್ಲುವ ಸಾಧ್ಯತೆ ಇದೆ ಅಂತೇಳಿ ಕೆಲವು ತಜ್ಞರ ಅಭಿಪ್ರಾಯ. ಅಥವಾ ಒಣ ಹವೆ ಇತ್ತು ಅಂತ ಸಂದರ್ಭದಲ್ಲಿ ಅಂಥ ಟೈಮ್ನಲ್ಲಿ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಅಥವಾ ಡೈಪೆಲ್ ಅನ್ನುವಂಥ ಏನು ಜೈವಿಕ ಕೀಟನಾಶಕ ಇದೆ ಇದನ್ನು ಬಳಸ್ಬೋದು ಅಂತ ಹೇಳ್ತಾರೆ. ಇನ್ನು ಅತ್ಯಂತ ಸಾವಯವ ಕೃಷಿಕರಿಗೆ ಬಹಳ ಪ್ರಿಯವಾದಂಥದ್ದು ಅಂತಂದರೆ ನಮ್ಮ ಫಿಶ್ ಆಯಿಲ್ ರೋಸಿನ್ ಸೋಪ್ ಅಥವಾ ಫಿಶ್ ಅಮೈನೋ. ಇದನ್ನು ಸಿಂಪರಣೆ ಮಾಡೋದ್ರಿಂದ ಈ ಕೀಟ ನಮ್ಮ ಹಲಸಿನ ಗಿಡದ ಪರಿಸರದಲ್ಲಿ ಬರೋದನ್ನು ತಡೆಯೋದು ಅಥವಾ ವಿಕರ್ಷಿಸೋದು ಅತ್ಯಂತ ಸರಳವಾದಂಥ ಕ್ರಮ. ಮತ್ತು ಆರಂಭಿಕ ಹಂತಗಳಲ್ಲಿ ಇದರ ಒಂದು ಸಿಂಪರಣೆ ಅದರಲ್ಲಿ ಇತ್ತು ಅಂದರೆ ಎಳೆಯ ಕೀಟ ಇದನ್ನು ಕೆರೆದಾಗ ಅದರ ಕೆಟ್ಟ ಇದರಿಂದ ರುಚಿಯಿಂದಾಗಿ ಅದು ತಿನ್ನೋದನ್ನು ಕೈ ಬಿಡುತ್ತೆ, ಉಪವಾಸದಿಂದ ಸಾಯುತ್ತೆ. ಅಥವಾ ಭಾಳಷ್ಟು ಸಲ ಇದು ತಿಂದು ಅದಕ್ಕೆ ಬೇಸರ ಬಂದು ಒಂದು ಸಲ ನೆಲಕ್ಕೆ ಬಿದ್ದುಬಿಡುತ್ತೆ. ನೆಲಕ್ಕೆ ಬಿದ್ದಿದ್ದು ಮತ್ತೆ ಮೇಲತ್ತೋದಿಲ್ಲ ಅನ್ನುವಂಥ ಒಂದು ವಿಶ್ಲೇಷಣೆ ನಮ್ಮ ತಜ್ಞರದು. ಅದೇ ರೀತಿ ಅನಿವಾರ್ಯ ಅಂದ ಸಂದರ್ಭಗಳಲ್ಲಿ ಇಂಡಾಕ್ಸಿಕಾರ್ಬ್ ಅಥವಾ ಪ್ರೊಫೆರೋಫಾಸ್ ಅಥವಾ ಮೆಲಾಥಿಯನ್ ಅಥವಾ ಕಾರ್ಬೋಸಲ್ಫಾನ್ ಇವೆಲ್ಲ ಬಹುತೇಕ ಸಂಪರ್ಕ ಕೀಟನಾಶಕಗಳು. ಅಥವಾ ಇಂಡಾಕ್ಸಿಕಾರ್ಬ್ ಒಂದು ಮಾತ್ರ ಅಂತರ್ವ್ಯಾಪಿ ಕೀಟನಾಶಕ. ಇವುಗಳನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಇವು ಹೊಟ್ಟೆಗಾದರೂ ಹೋಗ್ಬೋದು ಅಥವಾ ಮರಿಹುಳುಗಳು ಈ ಒಂದು ಕೀಟನಾಶಕಗಳ ಸಿಂಪರಣೆ ಮಾಡಿರುವಂಥ ಭಾಗದ ಸಂಪರ್ಕಕ್ಕೆ ಬಂದರೆ ತನ್ನಿಂತಾನೇ ಆ ಕೀಟಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸ್ತವೆ ಅನ್ನುವಂಥದ್ದು ಒಂದು ಸರಳವಾದಂಥ ಒಂದು ವಿಧಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.